ನಮಸ್ಕಾರ ಎಲ್ಲರಿಗೂ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಅದ್ಭುತವಾದಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜ್ಯೂಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜ್ಯೂಸ್ ಅಂದ್ಕೋಬೋದು, ಹಾಗೆ ಪಾನಕ ಅಂದ್ಕೋಬೋದು, ಏನು ಬೇಕಾದರೂ ಅಂದ್ಕೊಳ್ಬೋದು. ಇವತ್ತು ನಾನು ಮಾಡಿ ತೋರಿಸ್ತಾ ಇರುವಂಥದ್ದು ಬೇಲದ ಹಣ್ಣಿನ ಪಾನಕ ಅಥವಾ ಜ್ಯೂಸ್. ನಮ್ಮ ಊರ ಕಡೆ ಎಲ್ಲ, ಹಳ್ಳಿ ಕಡೆ ಎಲ್ಲ ಪಾನಕ ಅಂತ ಅಂತಾರೆ. ಇದಕ್ಕೆ ಬೇಲದ ಹಣ್ಣು, ಬೆಲ್ವತ್ತೆ ಹಣ್ಣು, ಬೆಲ್ಲದ ಹಣ್ಣು ಅಂತಲೂ ಕೂಡ ಕರೀತಾರೆ. ನಾವು ಇದಕ್ಕೆ ಬೆಲ್ವತ್ತೆ ಹಣ್ಣು ಅಂತ ಅಂದ್ಬಿಟ್ಟು ಕರಿತೀವಿ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಹಣ್ಣು ಅಂದರೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಮೇಲೆ ಹಣ್ಣುಗಳಂದರೆ ಎಲ್ಲರಿಗೂ ಅಂದರೆ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಇದು. ಅದರಲ್ಲೂ ಇದು ಸಿಗುವಂಥದ್ದು ಬೇಸಿಗೆ ಟೈಮಲ್ಲಿ. ಅದರಲ್ಲೂ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮೊನ್ನೆ ಅಮ್ಮನ ಮನೆಗೆ ಹೋದಾಗ ಅಲ್ಲಿಂದ ಕಳಿಸಿದ್ರು. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನಂತೂ ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ಮಾರ್ಕೆಟ್ಗಳಲ್ಲಿ, ಯಾಕಂದರೆ ಇದು ಸೀಸನಲ್ಲಿ ಅಷ್ಟೇ ಸಿಗುವಂಥದ್ದು. ಈ ಬೇಸಿಗೆ ಕಾಲ ಏನು ಬರುತ್ತೆ ಆವಾಗ ಮಾತ್ರ ಇದು ಸಿಗುವಂಥದ್ದು. ಅದರಲ್ಲೂ ಹಳ್ಳಿಯಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಅವಾಗಿವಾಗ ಏನಾದರೂ ಮರದಲ್ಲಿ ಒಂದೊಂದಿರುತ್ತೆ ನೋಡಿ, ಆ ಟೈಮಲ್ಲಿ ಸಿಗ್ತಾ ಇರ್ತವೆ. ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು ನೋಡಿ. ಆ ಸಿಪ್ಪೆಯಲ್ಲಿರೋದು ತುಂಬ ಟೇಸ್ಟಿಯಾಗಿರುತ್ತೆ. ಅದು ಸಿಪ್ಪೆಯಲ್ಲಿ ಇರುತ್ತೆ ನೋಡಿ, ಅದನ್ನ ಸ್ಪೂನಲ್ಲಿ ಕೆರೆದು ತೆಗಿತಾ ಇದ್ದೀನಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ ಅದು ತಿನ್ನೋದಕ್ಕೆ. ಯಾರಾದರೂ ತಿಂದಿದ್ರೆ ಗೊತ್ತಿರುತ್ತೆ ಅದರದ್ದು ಟೇಸ್ಟ್ ಏನಂತ ಅಂದ್ಬಿಟ್ಟು. ಇವಾಗ ನೋಡಿ, ಅದು ಸ್ವಲ್ಪನೂ ಬಿಡ್ದ ಹಾಗೆ ಪೂರ್ತಿ ತೆಗಿತಾ ಇದ್ದೀನಿ. ನಾನಿಲ್ಲಿ ಒಂದು ಹಣ್ಣನ್ನು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರೋದು 2 ಗ್ಲಾಸಿಗೆ, ಹಂಗಾಗಿ ಒಂದು ಹಣ್ಣನ್ನು ತೊಗೊತಾ ಇದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ತೆಗ್ದೀನಿ. ಇದರಲ್ಲಿ ಏನು ಒಂದು ಸ್ವಲ್ಪ ಏನು ಬೆಂಡ್ ಬಂದಂಗೆ ಆಗಿರುತ್ತೆ, ಅದು ನೋಡ್ಕೊಳ್ಬೇಕು. ಒಂದೊಂದು ಹಣ್ಣುಗಳಲ್ಲಿ ಹುಳ ಇರುತ್ತೆ, ಅದು ನೋಡ್ಕೋಬೇಕು. ಇದು ನೋಡಿ ಕೆಟ್ಟೋಗಿದೆ. ಇದು ತುಂಬ ದಿನ ಆಗಿರುತ್ತೆ ನೋಡಿ ಹಣ್ಣಾಗಿ, ಅದು ಕೆಟ್ಟೋಗಿದೆ. ಅದನ್ನ ತೆಗೆದಿದ್ದೀನಿ. ಈಗ ಇಲ್ಲಿ ಒಂದು ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಬೇಕು. ನಾನು ಯಾವ ಥರ ರುಬ್ಕೊಳ್ತೀನಿ, ಇದಕ್ಕೇನು ತುಂಬ ಐಟಮ್ ಏನು ಬೇಕಾಗೋದಿಲ್ಲ. ನಮ್ಮೂರಲ್ಲಂತೂ ಇದನ್ನು ಇವಾಗ ಅಕ್ಷಯ ತೃತೀಯ ಆಗುತ್ತೆ ನೋಡಿ, ಅಕ್ಷಯ ತೃತೀಯದಲ್ಲಂತೂ ತುಂಬ ಅಂದರೆ ತುಂಬ ಮಾಡ್ತಾರೆ ಇದನ್ನು. ದೇವಸ್ಥಾನದಲ್ಲಿ ಒಂದು ಅಂಡೆನಲ್ಲಿ ಮಾಡಿ ಎಲ್ಲರಿಗೂ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೆ ನೋಡಿ. ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ. ಇದಕ್ಕೆ ಬೇಕಾಗಿರೋದು ಏನಿಲ್ಲ, ಬೆಲ್ಲ ಬೇಕಷ್ಟೇ. ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ. ನಾನಿಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ನಾನಿಲ್ಲಿ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ. ಆ ಸಕ್ಕರೆ ಹಾಕೋದು ಟೇಸ್ಟಿಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಈಗ ನೋಡಿ, ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಅದರದ್ದು ಬೀಜ ಎಲ್ಲ ಮತ್ತು ಪಲ್ಪೆಲ್ಲ ಇರುತ್ತೆ ನೋಡಿ, ಅದು ಸ್ವಲ್ಪ ಸಣ್ಣಗಾಗಬೇಕು. ಹಾಗಾಗಿ ಸ್ವಲ್ಪ ಅರ್ಧ ಕಪ್ಪಷ್ಟು ನಾನು ನೀರನ್ನು ಹಾಕಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಇನ್ನೂ 1 ಕಪ್ಪಷ್ಟು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಇವಾಗ ಮತ್ತೆ ಸ್ವಲ್ಪ ನಾನಿಲ್ಲಿ ರುಬ್ಕೊಳ್ತೀನಿ. ಕೈಯಲ್ಲೇ ಅದನ್ನು ಕಿವುಚ್ಬೋದು. ಅಂದರೆ ಒಬ್ಬರಿಗೆ ಇಷ್ಟ ಆಗುತ್ತೆ, ಕೈಯಲ್ಲೇ ಕಲಸಿದ್ರೆ ಒಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಫಿಲ್ಟ್ರ್ ಮಾಡ್ಕೊಳ್ಳೋದಿಲ್ಲ, ಇದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಫಿಲ್ಟ್ರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದರಲ್ಲಿ ಏನೂ ಇರೋದಿಲ್ಲ, ನಾವು ಹಾಗೆ ತಿಂತೀವಿ ಅಲ್ವಾ, ಹಾಗಾಗಿ ಅದರಲ್ಲಿ ಏನೂ ಇರೋದಿಲ್ಲ. ಒಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋ ಅಂಥವ್ರು ಫಿಲ್ಟ್ರನ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕಷ್ಟೇ ನಾನಿಲ್ಲಿ ಫಿಲ್ಟ್ರನ್ನ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೇ, ಇದರಲ್ಲಿ ಏನೂ ಇರೋದಿಲ್ಲ. ಅದರದ್ದು ಸ್ವಲ್ಪ ಬೀಜ ಎಲ್ಲ ಇರುತ್ತೆ ನೋಡಿ, ಅದರದ್ದು ಸ್ವಲ್ಪ ಏನು ಹೇಳ್ತಾರೆ, ಅದರದ್ದು ಸ್ವಲ್ಪ ಉಳಿಯುತ್ತೆ ಅಷ್ಟೇ ನೋಡಿ. ಹಾಗಾಗಿ ನಾನು ಇದನ್ನೇನು ಫಿಲ್ಟ್ರ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ಕುಡಿತೀವಿ. ನೀವು ನೋಡ್ಬೋದು ಇಷ್ಟೇ. ಅದರದ್ದು ಬೀಜದ್ದೆಲ್ಲ ಇರುತ್ತೆ ನೋಡಿ, ಅದು ತೊಗೊಟೆ ಅದೆಲ್ಲ ಒಂದು ಸ್ವಲ್ಪ ಇದೆ ಅಷ್ಟೇ ನೋಡಿ. ಇವಾಗ ಇದು ಬಂದು ಒಂದು 2 ಕಪ್ಪಿಗಾಗುವಷ್ಟು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಒಂದು 2 ಗ್ಲಾಸು ಸಾಕು. ಇದನ್ನೇ ಈಗೇನು ಇಷ್ಟಿದೆ ನೋಡಿ, ಇದನ್ನೇ ಒಂದು 5-6 ಗ್ಲಾಸಷ್ಟು ನೀವು ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಸ್ವಲ್ಪ ಕೋಲ್ಡ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಿಸಿಲಿರೋದ್ರಿಂದ ಸ್ವಲ್ಪ ತಣ್ಣಗೆ ಬೇಕನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನಾನಿಲ್ಲಿ ಕೋಲ್ಡ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಐಸ್ ಕ್ಯೂಬನ್ನು ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಐಸ್ ಕ್ಯೂಬ್ ಏನು ಹಾಕಿಲ್ಲ. ಹಾಗೆ ಸ್ವಲ್ಪ ನಾನಿಲ್ಲಿ ಕೋಲ್ಡ್ ನೀರನ್ನು ಹಾಕ್ಕೊಂಡು ನಾನಿವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ನೋಡ್ಬೋದು. ನಾನೀಗ ಗ್ಲಾಸ್ಗೂ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ, ಯಾರಾದರೂ ಸಿಕ್ಕಿದ್ರೆ ಹೇಳ್ತೀನಿ ನೋಡಿ, ಮಾರ್ಕೆಟಾಗಿ ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ, ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.